ಅಂಡ್ ಜೆಂಟಲ್ಮನ್, ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ ತಂತ್ರಕ್ಕೆ ವಿಪಕ್ಷಗಳು ತತ್ತರಿಸಿ ಹೋಗಿದೆ. ಅಡ್ಡ ಮತದಾನದ ಬೆಂಕಿ ವಿಪಕ್ಷಗಳನ್ನ ಸುಡ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಜೆಡಿಎಸ್ಗೆ ಶಾಕ್ ಮೇಲೆ ಶಾಕ್ ನೀಡಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕ್ಸ್ ಟಿವಿ. ನಾನು ಗೀತಾ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಡಕುಗಳೇ ಇರಲಿಲ್ಲ ಅಂತೇನೂ ಇಲ್ಲ. ಆಗಾಗ ಮೈತ್ರಿ ಪಕ್ಷಗಳ ನಡುವಿನ ಭಿನ್ನಮತಗಳು ಸಣ್ಣದಾಗಿ ಸದ್ದನ್ನ ಮಾಡ್ತಾನೆ ಇತ್ತು. ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ನೀಡುವಂತಹ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಸಣ್ಣದೊಂದು ಬಿರುಕು ಮೂಡಿದ್ದಂತೂ ನಿಜ. ಆದ್ರೆ ಇದೆಲ್ಲವನ್ನ ಮೈತ್ರಿ ಪಕ್ಷಗಳು ಬಹಳ ಚಾಣಾಕ್ಷತನದಿಂದ ಮೆಚೋರ್ಡ್ ಆಗಿ ನಿಭಾಯಿಸ್ತಾ ಬಂದಿತ್ತು. ಬಿಜೆಪಿಯ ನಿರ್ಧಾರಕ್ಕೆ ಬದ್ಧರಾಗಿದ್ದೀವಿ, ರಾಜಕೀಯದ ಹೊರತಾಗಿಯೂ ನಾನು ಮತ್ತೆ ಮೋದಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದೀವಿ, ಮೈತ್ರಿಲಿ ಯಾವುದೇ ಬಿರುಕುಗಳಿಲ್ಲ ಅಂತ ಹೇಳಿ ಸ್ವತಃ ದೇವೇಗೌಡ್ರೆ ಹೇಳ್ಕೊಂಡಿದ್ದು. ಈಗ ಅಂತಹ ಬಿಜೆಪಿ ಜೆಡಿಎಸ್ ನಡುವೆ ಕಿಡಿ ಹಚ್ಚುವಂತಹ ಕೆಲಸವನ್ನ, ವಿಪಕ್ಷಗಳನ್ನ ದಿಗ್ಭ್ರಮೆಗೊಳಿಸುವಂತಹ ಕೆಲಸವನ್ನ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಮಾಡಿದೆ. ವಿಧಾನ ಪರಿಷತ್ ಚುನಾವಣೆ ವಿಪಕ್ಷಗಳ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಹೊರಟಿದ್ಯಾ ಅನ್ನುವಂತಹ ಮಾತು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಅಡ್ಡ ಮತದಾನ ಶ್ರೀ ಕುಮಾರಸ್ವಾಮಿ ಅವರ ನಿದ್ದೆಗೆಡಿಸಿದೆ. ಅಡ್ಡ ಮತದಾನದ ಬೆಂಕಿ ವಿಪಕ್ಷಗಳನ್ನ ಸುಡ್ತಾ ಇದೆ. ಈ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನಿಂದ ಜಿ.ಟಿ. ದೇವೇಗೌಡರು, ತುರುವೇಕೆರೆ ಕೃಷ್ಣಪ್ಪನವರ ಹೆಸರು ಕೇಳಿ ಬಂದಿದ್ರೆ, ಬಿಜೆಪಿಯಿಂದ ಬೈರತಿ ಬಸವರಾಜ್, ಚಂದ್ರು ಲಮಾಣಿ, ಎಚ್.ಕೆ. ಸುರೇಶ್, ಉದಯ್ ಗರುಡಾಚಾರ್ ಹೆಸರು ಕೇಳಿ ಬರ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಅಡ್ಡ ಮತದಾನ ಮಾಡಿದಂತಹ ಶಾಸಕರ ವಿರುದ್ಧ ಗರಂ ಆಗಿದ್ದಾರೆ. ನೀವು ಕಾಂಗ್ರೆಸ್ಗೆ ಹೋಗೋದಿದ್ರೆ ಹೋಗಿ, ಆದ್ರೆ ಈ ರೀತಿ ಮಾಡಬೇಡಿ ಅಂತ ಖಡಕ್ ಆಗಿ ಸೂಚನೆಯನ್ನ ರವಾನಿಸಿದ್ದಾರೆ. ಇತ್ತ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ನೀಡಿದೆ. ಈ ಅಡ್ಡ ಮತದಾನ ಮೈತ್ರಿ ಪಕ್ಷಗಳ ಪ್ಲಾನ್ ಅನ್ನೇ ತಲೆ ಕೆಳಗಾಗಿಸಿದೆ. ವಿಧಾನ ಪರಿಷತ್ ಚುನಾವಣೆಯ ಬಳಿಕ ರಾಜ್ಯ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಪಕ್ಷವಾಗಿ ಹೊರಹೊಮ್ಮುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಈಗಾಗಲೇ ಅಡ್ಡ ಮತದಾನ ಮಾಡಿರುವಂತಹ 7 ಜನ ಶಾಸಕರಿಗೆ ಸಿಎಂ ಡಿಕೆಶಿ ಪರೋಕ್ಷವಾಗಿ ಅಭಯ ನೀಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸದ್ಯಕ್ಕೆ ವಿಪಕ್ಷಗಳಿಗೆ ಶಾಕ್ ನೀಡಿರುವುದಂತೂ ಸುಳ್ಳಲ್ಲ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕ್ಸ್ ಟಿವಿ.